Hello everyone, this is Dr. Madhura, consultant physician, Mani Super Speciality Hospital, Hasan. ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ದೇಹದ ನೆಕ್ಕಿನ ಫ್ರಂಟ್ ಪೋರ್ಷನ್ ಅಲ್ಲಿ ಇರುವಂತಹ ಒಂದು ಬಟರ್ಫ್ಲೈ ಶೇಪ್ಡ್ ಆರ್ಗನ್. ಆಲ್ದೋ ವೆರಿ ಸ್ಮಾಲ್ ಇನ್ ಸೈಜ್, ಥೈರಾಯ್ಡ್ ಗ್ಲ್ಯಾಂಡ್ ಮಾಡುವಂತಹ ಕೆಲಸಗಳು ತುಂಬಾ ಜಾಸ್ತಿ. ಎಲ್ರಿಗೂ ಗೊತ್ತಿರೋ ಹಾಗೆ ಥೈರಾಯ್ಡ್ ಗ್ಲ್ಯಾಂಡಿನ ಉತ್ಪತ್ತಿ ಆಗುವಂತಹ ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸ ಆದಾಗ ತೂಕದಲ್ಲಿ ಏರಿಳಿತ ಆಗೋದು ತುಂಬಾ ಕಾಮನ್. ಯಾಕೆಂದ್ರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ನಾವು ತಗೊಳ್ಳುವಂತಹ ಆಹಾರ ಮತ್ತೆ ಆಕ್ಸಿಜನ್ ನ ಯಾವ ರೇಟ್ ಅಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡುವಂತಹ ಒಂದು ಅಂಗ. ಸೊ ಥೈರಾಯ್ಡ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಈ ರೇಟ್ ಕಡಿಮೆ ಆಗಿ ತೂಕ ಹೆಚ್ಚಾಗತ್ತೆ. ಹಾರ್ಮೋನ್ ಜಾಸ್ತಿ ಆದಾಗ ಈ ರೇಟ್ ಕೂಡ ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ತೂಕ ಒಂದೇ ಅಲ್ಲ, ತುಂಬಾ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ತುಂಬಾ ಸ್ಟ್ರೆಸ್ ಆಗೋದು, ಇರಿಟಬಿಲಿಟಿ ಜಾಸ್ತಿ ಆಗೋದು, ಹಾರ್ಟ್ ರೇಟ್ ವ್ಯತ್ಯಾಸ ಆಗೋದು, ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ಶುರು ಆಗೋದು. ಹಾಗೆ ಫಿಮೇಲ್ಸ್ ನಲ್ಲಿ ಪೀರಿಯಡ್ಸ್ ಇರೆಗ್ಯುಲಾರಿಟಿ ತುಂಬಾ ಕಾಮನ್. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ನಲ್ಲಿ ಇನ್ಫರ್ಟಿಲಿಟಿ ಕೂಡ ಈ ಥೈರಾಯ್ಡ್ ಹಾರ್ಮೋನ್ ಇಶ್ಯೂಸ್ ಇಂದ ನೋಡ್ತಾ ಇದ್ದೀವಿ. ಬಟ್ ವಾಟ್ಸ್ ದ ಗುಡ್ ನ್ಯೂಸ್? ಇಟ್ ಈಸ್ ವೆರಿ ಈಸಿಲಿ ಡಿಟೆಕ್ಟಬಲ್ ಅಂಡ್ ಹೈಲಿ ಟ್ರೀಟಬಲ್. ಒಂದೇ ಒಂದು ಬ್ಲಡ್ ಟೆಸ್ಟ್ ಇಂದ ನಿಮ್ಮ ದೇಹದಲ್ಲಿ ಇರುವಂತಹ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ನ ಚೆಕ್ ಮಾಡಬಹುದು. ಮತ್ತೆ ಆ ಹಾರ್ಮೋನ್ ಲೆವೆಲ್ಸ್ ವ್ಯತ್ಯಾಸ ಆಗಿದ್ರೆ ಅದಕ್ಕೆ ಈಸಿಲಿ ಟ್ರೀಟ್ಮೆಂಟ್ ಕೂಡ ಶುರು ಮಾಡಬಹುದು. ಸೊ ಚೆಕ್ ಅರ್ಲಿ, ಲೆಟ್ಸ್ ಟ್ರೀಟ್ ಅರ್ಲಿ ಅಂಡ್ ಲಿವ್ ಹೆಲ್ದಿಯರ್.